ನಮಸ್ಕಾರ. ನಾನು ಡಾಕ್ಟರ್ ತೇಜಸ್ವಿ. ನಾನೊಬ್ಬ ಹೋಮಿಯೋಪತಿ ವೈದ್ಯ. ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅಲ್ಲದೆ ಭಗವಾನ್ ಬುದ್ಧ ಹೋಮಿಯೋಪತಿ ವೈದ್ಯಕೀಯ ಕಾಲೇಜು ಬೆಂಗಳೂರು ಇಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೂಡ ಕೆಲಸ ಮಾಡ್ತಾಯಿದ್ದೀನಿ. ಮಿತ್ರರೇ, ನಿಮಗೆಲ್ಲ ಗೊತ್ತಿದೆ, ಈ ಕೋವಿಡ್-19 ಅಥವಾ ಕೊರೋನಾ ಸಮಸ್ಯೆ ಶುರುವಾದ ಮೇಲೆ ನಮ್ಮ ದೇಶದ ಆಯುಷ್ ಸಚಿವಾಲಯ, ಆಯುಷ್ ಮಿನಿಸ್ಟ್ರಿ ಅಂತ ಏನು ಹೇಳ್ತೀವಿ, ಅವರು ಈ ಕೋವಿಡ್-19 ಸಮಸ್ಯೆನ ತಡೆಗಟ್ಟಲಿಕ್ಕೆ ಹೋಮಿಯೋಪತಿ ಇಮ್ಯೂನ್ ಬೂಸ್ಟರ್ ಮೆಡಿಸಿನ್ನ ಹೇಳಿದರು. ಅದು ಆರ್ಸೆನಿಕಮ್ ಆಲ್ಬಮ್ 30 ಅನ್ನೋ ಒಂದು ಔಷಧ. ಅಂದರೆ ಈ ಮೆಡಿಸನ್ನಿಂದ ಕೊರೋನಾ ಕ್ಯೂರ್ ಆಗುತ್ತೆ ಅಂತ ಅಲ್ಲ. ಈ ಮೆಡಿಸಿನ್ ತೊಗೊಳೋದ್ರಿಂದ ಆ ದೇಹದ ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ ಸಬಲವಾಗಿ ಈ ಕೊರೋನಾದಂಥ ಸಮಸ್ಯೆಗಳು ಬರೋದನ್ನ ಪ್ರಿವೆಂಟ್ ಮಾಡ್ಬೋದು, ತಡೆಗಟ್ಟಬಹುದು ಅಂತ ಒಂದು ನಿಟ್ಟಿನಲ್ಲಿ ಇದನ್ನು ಹೇಳಿದರು. ಹಾಗಾಗಿದ್ದೇ ತಡ ಲಕ್ಷಾಂತರ ಜನ ಹೋಮಿಯೋಪತಿ ಕ್ಲಿನಿಕ್ಗಳಲ್ಲಿ, ಹೋಮಿಯೋಪತಿ ಫಾರ್ಮಸಿ ಶಾಪ್ಗಳಲ್ಲಿ ಹೋಗಿ ಆರ್ಸೆನಿಕಮ್ ಆಲ್ಬಮ್ ಔಷಧಿನ ತಗೊಂಡ್ರು. ಅನೇಕರು ಯಾವುದೇ ವೈದ್ಯರ ಸಲಹೆ ಇಲ್ಲದೇ ತಗೊಂಡ್ರು. ಬರೀ ವಾಟ್ಸಪ್ಪಲ್ಲಿ ಬರೋ ಒಂದು ಕೆಲವು ಇಮೇಜಸ್ ನೋಡಿ, ಮೆಸೇಜಸ್ ನೋಡಿ, ಅಥವಾ ಯಾರೋ ಹೇಳಿದ್ರಂತ ಆರ್ಸೆನಿಕಮ್ ಆಲ್ಬಮ್ನ ತೊಗೊಂಡ್ರು. ಆದರೆ ತೊಗೊಂಡ್ರು ಸರಿಯಾಗಿ ತೊಗೊಳ್ಲಿಲ್ಲ. ಹಾಗೆ ತಿಂಗಳಾನುಗಟ್ಟಲೆ ತೊಗೊಂಡ್ರು. ಅದರಿಂದ ಏನಾಯಿತು, ಕೆಲವೊಬ್ಬರಲ್ಲಿ ಕೋವಿಡ್ ಸಮಸ್ಯೆ ಶುರು ಕೂಡ ಆಯಿತು, ಮತ್ತು ಕೆಲವರಲ್ಲಿ ಆ ಆರ್ಸೆನಿಕಮ್ ಆಲ್ಬಮ್ ಇಂದ ಕೆಲವು ಸಮಸ್ಯೆಗಳು ಬಂತು. ಮಿತ್ರರೇ, ನಮ್ಮ ಆಯುಷ್ ಸಚಿವಾಲಯ ಕ್ಲಿಯರ್ ಕಟ್ಟಾಗಿ ಹೇಳಿದೆ, ಆರ್ಸೆನಿಕಮ್ ಆಲ್ಬಮ್ 30 ಅನ್ನೋ ಔಷಧಿನ 6 ಗುಳಿಗೆಗಳನ್ನು 3 ದಿವಸಕ್ಕೆ 1 ಸಲದಂತೆ. ಈಗ ನೀವು ಬೆಳಗ್ಗೆ ತೊಗೊಂಡ್ರೆ ಡೇ 1 ಬೆಳಗ್ಗೆ ತೊಗೊಂಡ್ರೆ ಡೇ 2 ಬೆಳಗ್ಗೆ ತೊಗೋಬೇಕು, ಡೇ 3 ಕೂಡ ಬೆಳಗ್ಗೆ ತೊಗೋಬೇಕು. ಹೀಗೆ 1 ತಿಂಗಳಲ್ಲಿ 3 ದಿವಸ ತಗೋಬೇಕು. ಮತ್ತು 1 ತಿಂಗಳ ನಂತರ ಕೋವಿಡ್ ಸಮಸ್ಯೆ ಇನ್ನೂ ಇರ್ತಾ ಇದ್ದರೆ ಮತ್ತೆ ಅದನ್ನು ಹಾಗೆಯೇ ಕಂಟಿನ್ಯೂ ಮಾಡಬೇಕು ಅಂತ. ಆದರೆ ಅನೇಕರು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಆರ್ಸೆನಿಕಮ್ ಆಲ್ಬಮ್ ಗುಳಿಗೆಗಳನ್ನು ತೊಗೊಂಡೆ, ಅವ್ರು ಹೋಗಿ ಆರ್ಸೆನಿಕಮ್ ಆಲ್ಬಮ್ ಲಿಕ್ವಿಡನ್ನು ತೊಗೊಂಡ್ರು, ಅದನ್ನು ಟಾನಿಕ್ ಥರ ಸುರ್ಕೊಂಡ್ರು. ದೊಡ್ಡವರಿಗೆ ಮತ್ತು ಚಿಕ್ಕವರಿಗೆ, ಸಣ್ಣ ಮಕ್ಕಳಿಗೆ ಡೋಸೇಜ್ ಕೂಡ ಬೇರೆ ಇದೆ. ದೊಡ್ಡವರಿಗೆ 6 ಗುಳಿಗೆಗಳು, ಚಿಕ್ಕವರಿಗೆ ಮಕ್ಕಳಲ್ಲಿ 4 ಗುಳಿಗೆಗಳು ಅಂತ ಹೇಳಿದ್ರು. ಆದರೆ ಅದ್ಯಾವುದನ್ನೂ ಪಾಲಿಸಿಲ್ಲ. ಈ ಹೋಮಿಯೋಪತಿ ಕೆಲವು ಮೆಡಿಕಲ್ ಶಾಪ್ಗಳಲ್ಲೂ ಕೂಡ ಅನೇಕರು ಈ ಆರ್ಸೆನಿಕಮ್ ಆಲ್ಬಮನ್ನು ಒಂದು ಸೆಲ್ ಮಾಡಿ ಲಾಭ ಗಿಟ್ಟಿಸೋ ಒಂದು ನಿಟ್ಟಿನಲ್ಲಿ ಸುಮ್ಮನೆ ಸರಿಯಾಗಿ ಒಂದು ಡೈರೆಕ್ಷನ್ಸ್ ಕೊಡದೆ ಅನೇಕರಿಗೂ ಕೊಟ್ಬಿಟ್ರು. ಇದರಿಂದ ಏನಾಯಿತು ಅಂದರೆ, ಕೋವಿಡ್ ಸಮಸ್ಯೆ ಕೆಲವರಲ್ಲಿ ಬಂತು. ಯಾಕಂದರೆ ಅವ್ರು ಸರಿಯಾಗಿ ತೊಗೊಳ್ಳಿಲ್ಲ, ಮಾರ್ಗದರ್ಶನ ಏನು ಕೊಟ್ಟಿತ್ತಲ್ಲ ಅದ್ರ ಪ್ರಕಾರ ತೊಗೊಳ್ಳಿಲ್ಲ. ಮತ್ತು ಕೆಲವೊಬ್ಬರಲ್ಲಿ ಕೆಲವು ಜನರಲ್ಲಿ ಈ ಆರ್ಸೆನಿಕಮ್ ಆಲ್ಬಮ್ಮಿಂದ ಕೂಡ ಸ್ವಲ್ಪ ಸಮಸ್ಯೆ ಆಯಿತು. ಯಾಕಂದರೆ ಅವರು ಆ ಆರ್ಸೆನಿಕಮ್ ಆಲ್ಬಮ್ನ ತಿಂಗಳಾನುಗಟ್ಟಲೆ ತೊಗೊಂಡ್ರು, ಪ್ರತಿ ದಿವಸನೂ ತಿಂಗಳಾನುಗಟ್ಟಲೆ. ಕೆಲವರೆಲ್ಲ ನಾನು ಕೇಳಿದ್ದೀನಿ 2 ತಿಂಗಳು 3 ತಿಂಗಳು ತೊಗೊಂಡಿದ್ದಾರೆ. ಅದು ಅಲ್ಲ, ಆರ್ಸೆನಿಕಮ್ ಆಲ್ಬಮನ್ನು ಬರೀ ತಿಂಗಳ 3 ದಿವಸ ಮಾತ್ರ ತೊಗೋಬೇಕು, 3 ಡೋಸೇಜು 3 ದಿವಸ ಮಾತ್ರ. ಆದರೆ ಅದನ್ನು ಯಾವುದನ್ನು ಪಾಲಿಸಲಿಲ್ಲದಕ್ಕೆ ಕೆಲವರಲ್ಲಿ ಸಮಸ್ಯೆಗಳು ಉಂಟಾಗಿದೆ. ಹಾಗಾಗಿ ಈ ವಿಡಿಯೋ ಮೂಲಕ ನಿಮ್ಮಲ್ಲಿ ದಯವಿಟ್ಟು ಕೇಳೋದೇನೆಂದರೆ, ದಯವಿಟ್ಟು ಬರೀ ವಾಟ್ಸಪ್ಪಲ್ಲಿ ಬಂದಿದೆ ಅಥವಾ ಯಾರೋ ಹೇಳಿದಾರೆ ಅಂತ ತೊಗೋಬೇಡಿ. ನಿಮ್ಮ ಹತ್ತಿರದ ಹೋಮಿಯೋಪತಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವರ ಒಂದು ಮಾರ್ಗದರ್ಶನದ ಪ್ರಕಾರವೇ ತಗೊಳ್ಳಿ. ಯಾಕಂದರೆ ಔಷಧ ಯಾವುದೇ ಆಗಲಿ, ಹೋಮಿಯೋಪತಿ, ಅಲೋಪತಿ, ಆಯುರ್ವೇದ ಯಾವುದೇ ಆಗಲಿ, ಅದನ್ನು ಸರಿಯಾದ ಕ್ರಮದಲ್ಲಿ ತೊಗೊಳದೇ ಇದ್ದರೆ ಸಮಸ್ಯೆಗಳು ಆಗುತ್ತೆ. ಸೊ ದಯವಿಟ್ಟು ನಾನು ಇನ್ನೊಂದು ಸಲ ಹೇಳ್ತೀನಿ, ಆರ್ಸೆನಿಕಮ್ ಆಲ್ಬಮ್ 30 ಎನ್ನುವ ಒಂದು ಔಷಧ ಹೋಮಿಯೋಪತಿ ಇಮ್ಯೂನ್ ಬೂಸ್ಟರ್ ಆಗಿ ಈ ಕೋವಿಡ್-19 ಸಮಸ್ಯೆನ ತಡೆಗಟ್ಟಲಿಕ್ಕೆ ಸಹಾಯ ಮಾಡುತ್ತೆ. ಆದರೆ ಅದನ್ನು ನಮ್ಮ ಆಯುಷ್ ಸಚಿವಾಲಯ ಹೇಳಿದ ಹಾಗೆ ಅಥವಾ ನಿಮ್ಮ ಹೋಮಿಯೋಪತಿ ವೈದ್ಯರ ಸಲಹೆ ಮೇರೆಗೆ ಮಾತ್ರ ಬಳಸಬೇಕು. ಬೇಕಾಬಿಟ್ಟು ತೊಗೊಂಡ್ರೆ ಸಮಸ್ಯೆಗಳಾಗುತ್ತೆ. ದಯವಿಟ್ಟು ಇದನ್ನು
ಪಾಲಿಸಿ. ಇದು ನನ್ನ ಕಳಕಳಿಯ ವಿನಂತಿ. ನಮಸ್ತೆ.